ನಮಸ್ಕಾರ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ರೀ ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಡ್ತಾ ಇದ್ದೇನೆ. ಆಲ್ರೆಡಿ ಒಂದು ಸ್ಟಾಂಜ ಕಂಪ್ಲೀಟ್ ಆಗಿದೆ. ಅಂದರೆ ಶ್ರೀ ಸರ್ವಮಂಗಳ ಮಾಂಗಲ್ಯೆಯಿಂದ ಹಸ್ಯ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಮಾಡಿ ಜಪ ವಿನಿಯೋಗ ಅಂತ ಇದೆಯಲ್ಲ, ಅಲ್ಲಿವರೆಗೂ ಕಂಪ್ಲೀಟ್ ಮುಗಿಸಿದ್ದೀನಿ. ಈ ರೀತಿ ಚಿಕ್ಕದಾಗಿ ಗುರುತು ಮಾಡಿಕೊಂಡು ಹಂತ ಹಂತವಾಗಿ ಹಸ್ಯ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಈ ರೀತಿ ಹೇಳ್ತಾ ಹೋಗಬೇಕು. ಈ ಥರ ಹೇಳ್ತಾ ಹೋದರೆ ನಿಮಗೆ ಜಲ್ದಿ ಬಂದ್ಬಿಡುತ್ತೆ. ತುಂಬ ಈಸಿಯಾಗಿ ಎಲ್ಲರೂ ಕಲ್ತ್ಕೋಬೋದು. ಈ ಥರ ಬುಕ್ ತೊಗೋಬೇಕು, ಸಣ್ಣದಾಗಿ ಗುರುತು ಮಾಡ್ಕೋಬೇಕು, ಕಲಿತಾ ಹೋಗಬೇಕು. ಈಗ ಈ ದಿನ 2ನೇ ದಿನ ಧ್ಯಾನ ಹೋಗೋಣ. ಧ್ಯಾನದಲ್ಲಿ ನಾನೊಂದು ಬಾರಿ ಹೇಳ್ತೀನಿ, ನೋಡ್ಕೊಳ್ಳಿ. ಧ್ಯಾನಂ ಸಿಂಧೂರಾರುಣವಿಗ್ರಹಂ ತ್ರಿನೇನಂ ಮಾಣಿಕ್ಯಮೌಲಿ ಸ್ಫುರತ್ತಾರಾನಾಯಕಶೇಖರಂ ಸ್ಮಿತಮುಖಿ ಮಾಪೀನವಕ್ಷೋರಹಂ ಪಾಣಿಭ್ಯಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತಿಂ ಸೌಮ್ಯಂ ರತ್ನಾಘಟಸ್ಥರಕ್ತಾಚರಣಂ ಧ್ಯಾಯೇ ಪರಮಾಂಬಿಕಂ. ಈ ರೀತಿ ಬರಬೇಕು. ಗುರುತು ಮಾಡ್ಕೊಳ್ಳೋಣ. ಈಗ ಮೊದಲಿಗೆ ಲೈನ್ಸ್ ಹಾಕೊಳ್ಳಿ. ಲೈನ್ಸ್ ಹಾಕ್ಕೊಂಡು ಈಸಿ ಮಾಡ್ಕೊಳ್ಳೋಣ. ಸಿಂಧೂರ ಇದೆಲ್ಲ, ಸಿಂಧೂರಾಗೆ ಒಂದು ಲೈನ್ಸ್ ಹಾಕಿ. ಹೀಗೆ ಲೈನ್ಸ್ ಹಾಕ್ಕೋಬೇಕು. ಲೈನ್ಸ್ ಹಾಕ್ಕೊಂಡು ಈಸಿ ಮಾಡ್ಕೊಳ್ಳಿ. ಋಣ ವಿಗ್ರಹಂ ನೋಡಿ, ವಿಗ್ರಹಂ ಒಂದು ಗುರುತು ಮಾಡ್ಕೊಳ್ಳಿ. ಋಣ ಹೋಗ್ಬೇಕಾದ್ರೆ ಒಂದು ಗುರುತು ಮಾಡ್ಕೊಳ್ಳಿ. ಋಣಾಗಿ ಗುರುತು ಮಾಡ್ಕೊಳ್ಳಿ. ಈಗ ತ್ರಿನಯನಂಗೊಂದು ಗುರುತು ಮಾಡಿ, ಆಯಿತಾ. ಮಾಣಿಕ್ಯ ಮೌಲಿಗೊಂದು ಗುರುತು ಮಾಡಿ. ಸ್ಫುರತ್ ತಾರ ನಾಯಕ ಶೇಖರಂ ನೋಡಿ, ಮಾಣಿಕ್ಯ ಮೌಲಿ ಸ್ಫುರತ್ ಮಾಡ್ಕೋಬೇಕು. ತಾರ ನಾಯಕ ಶೇಖರಂ ಆಯಿತಾ. ಸ್ಮಿತಾಗಿ ಸಪ್ರೇಟ್ ಮಾಡ್ಕೊಳ್ಳಿ. ಸ್ಮಿತಮುಖಿ ಮಾಪೀನ ವಕ್ಷೋರುಹಂ ನೋಡಿ, ಮಾಪೀನ ವಕ್ಷೋರುಹಂ ನೋಡಿ, ವಕ್ಷೋರು ಬೇಕಾದ್ರೆ ವಕ್ಷೋರುಹಂ. ಪಾಣಿಭ್ಯ ಪಾಣಿಭ್ಯ ಆಯ್ತಾ. ಮಲಿಪೂರ್ಣ ರತ್ನ ಚಷಕಂ. ಮಲಿ ಬೇಕಾದ್ರೆ ಸಪ್ರೇಟ್ ಮಾಡ್ಕೊಳ್ಳಿ, ಇಲ್ಲ ಮಲಿಪೂರ್ಣ ಹೇಳ್ಬೋದಲ್ಲ. ಮಲಿಪೂರ್ಣ ರತ್ನ ಚಷಕಂ ರಕ್ತೋತ್ಪಲಂ ಬಿಭ್ರತೀಂ ರಕ್ತ ಹೋಗ್ಬೇಕಾದ್ರೆ ಗುರುತು ಮಾಡ್ಕೊಳ್ಳಿ. ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಂ ರತ್ನಗೊಂದು ಲೈನ್ಸ್ ಹಾಕೊಳ್ಳಿ. ರತ್ನ ಘಟಸ್ಥ ರಕ್ತಾಚರಣಂ ಆಯಿತಾ. ರಕ್ತಾಚರಣಂ ನೋಡಿ, ಘಟಸ್ಥ ರಕ್ತಾಚರಣಂ. ಧ್ಯಾಯತ್ ಪರಮಂಬಿಕಂ. ಈಗ ಧ್ಯಾನ ಸ್ಟಾಂಜಮ್ ಕಂಪ್ಲೀಟ್ ಗುರ್ತು ಮಾಡ್ಕೊಂಡಿದ್ದೀವಿ. ಈಗ ನಾನು 1 ಬಾರಿ ಹೇಳಿದ್ನ ನೀವು 3 ಬಾರಿ ಹೇಳಬೇಕು. ಸಿಂಧೂರಾರುಣ ವಿಗ್ರಹಂ ತ್ರಿನಯನಂ ಮಾಣಿಕ್ಯಮೌಲಿ ತಾರಾನಾಯಕ ಶೇಖರಂ ಸ್ಮಿತಮುಖಿ ಮಾಪೀನವಕ್ಷೋರುಹಂ ಪಾಣಿಭ್ಯಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತಿಂ
ನೋಡಿ ಮಲಿ ಗುರುತು ಮಾಡ್ಕೊಳ್ಳಿ ಮತ್ತೊಂದು ರಕ್ತೋತ್ಪಲಂ ಬಿಭ್ರತಿಂ ಆಯಿತಾ. ರಕ್ತೋತ್ಪಲಂ ಬಿಭ್ರತಿಂ ಸೌಮ್ಯಂ ರತ್ನಘಟಸ್ಥ ರಕ್ತಾಚರಣಂ ಧ್ಯಾಯೇತ್ ಪರಮಾಂಬಿಕಂ. ಮತ್ತೊಂದು ಬಾರಿ ಹೇಳೋಣ. ಧ್ಯಾನಂ ಅಂತ ಹೇಳ್ಬೇಕು. ಸಿಂಧೂರಾರುಣ ವಿಗ್ರಹಂ ತ್ರಿನೇನಂ ಮಾಣಿಕ್ಯಮೌಲಿ ಸ್ಫುರತ್ ತಾರಾನಾಯಕ ಶೇಖರಂ ಸ್ಮಿತಮುಖಿ ಮಾಪೀನವಕ್ಷೋರುಹಂ ಪಾಣಿಭ್ಯಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತಿಂ ಸೌಮ್ಯಂ ರತ್ನಘಟಸ್ಥರಕ್ತಚರಣಂ ಧ್ಯಾಯೇತ್ ಪರಮಾಂಬಿಕಂ. ಈ ರೀತಿ ಬರಬೇಕು. ಚೆನ್ನಾಗಿ ಗುರುತು ಮಾಡ್ಕೊಳ್ಳಿ. ಚೆನ್ನಾಗಿ ಲೈನ್ಸ್ ಕರೆಕ್ಟಾಗಿ ಹಾಕ್ಕೋಬೇಕು. ಲೈನ್ಸ್ ಹಾಕ್ಕೊಂಡು ಫಸ್ಟು ಏನು ಗುರುತು ಮಾಡ್ಕೊಳ್ಳೋ ಹಂಗೆ ಸಿಂಧೂರ ಋಣ ವಿಗ್ರಹ ತ್ರಿನಯನ ಮಾಣಿಕ್ಯ ಮೌಲಿ ಸ್ಫುರತ್ ತಾರಾ ನಾಯಕ ಶೇಖರಂ ಸ್ಮಿತ ಮುಖಿ ಮಾಪೀನ ವಕ್ಷೋರು ಹಂ ಪಾಣಿಭ್ಯ ಮಲಿಪೂರ್ಣ ರತ್ನಾಚಷಕಂ ರಕ್ತೋತ್ಪಲಂ ಬಿಭ್ರತಿಂ ಸೌಮ್ಯಂ ರತ್ನಘಟಸ್ಥ ರಕ್ತಚರಣಂ ದಾಹ್ಯತ್ ಪರಮಂಬಿಕಂ ಅಂತ ಬರಬೇಕು. ಸಿಂಧೂರಾರುಣ ವಿಗ್ರಹಂ ತ್ರಿನೇನಂ ಮಾಣಿಕ್ಯಮೂಲೆ ಸ್ಫುರತ್ ತಾರಾನಾಯಕ ಶೇಖರಂ ಸ್ಮಿತಮುಖಿ ಮಾಪೀನವಕ್ಷೋರುಹಂ ಪಾಣಿಭ್ಯಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತಿಂ ಸೌಮ್ಯಂ ರತ್ನಾಘಟಸ್ಥರಕ್ತಾಚರಣಂ ಧ್ಯಾಹೇ ಪರಮಾಂಬಿಕಂ ಅಂತ ಹೇಳಬೇಕು. ನೀವು ಶುರು ಮಾಡಬೇಕಾದ್ರೆ ಧ್ಯಾನಂ ಅಂತ ಹೇಳಬೇಕು ಆಯಿತಾ. ಈಗ ಮುಂದಕ್ಕೆ ನೆಕ್ಸ್ಟ್ ಹೋಗೋಣ. ಈ ಶ್ರಂಜ ತುಂಬ ಇನ್ನೇನು ನಿಮಗೇನು ಕಷ್ಟ ಅನಿಸೋದಿಲ್ಲ. ಇನ್ನು ಮುಂದೆ ತುಂಬ ಈಸಿನೇ ಆಗ್ತಾ ಹೋಗುತ್ತೆ. ಇನ್ನು ಮುಂದಕ್ಕೆ ಆಯಿತಾ. ನಾನು ಹೇಗೆ ಗುರುತು ಮಾಡಿಕೊಡ್ತೀನೋ ಹಾಗೆ ನೀವು ಮೊದಲನೇಲೇನೋ ಹೇಳ್ತೀನಿ ನೋಡ್ಕೊಳ್ಳಿ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿ ಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಈ ರೀತಿ ಬರುತ್ತೆ. ಮೊದಲನೇಲೇನೋ ಗುರುತು ಮಾಡ್ಕೊಳ್ಳೋಣ. ಶ್ರೀ ಶ್ರೀ ಮಾತಾ ಶ್ರೀ ತಿರ್ಗ ಶ್ರೀ ಮಹಾಗೂ ಗುರುತು ಮಾಡ್ಕೊಳ್ಳಿ. ರಾಜ್ಞಿ ಶ್ರೀ ತಿರ್ಗ ಶ್ರೀ ಮತ್ ಸಿಂಹಾಸನೇಶ್ವರಿ ನೋಡಿ ಶ್ರೀಮತ್ ಆಯಿತಾ. ಶ್ರೀ ಮತ್ ಮಾಡ್ಕೋಬೇಕು. ಇಲ್ಲಿ ಶ್ರೀಮತ್ ಇಲ್ಲಿ ಶ್ರೀಮತ್ ಸಿಂಹಾಸನೇಶ್ವರಿ ನೋಡಿ ಶ್ರೀಮತ್ಗೆ ಇಲ್ಲಿ ಅಂಡರ್ಲೈನ್ ಮಾಡಿ. ಇಲ್ಲಿ ಶ್ರೀಮತ್ ಸಿಂಹಾಸಗೆ ಅಂಡರ್ಲೈನ್ ಮಾಡ್ಕೊ. ಇಲ್ಲಿ ಸಿಂಹಾಸಗೆ ಲೈನ್ ಹಾಕ್ಕೊಳ್ಳಿ. ನೇಶ್ವರಿ ಆಲ್ರೆಡಿ ಲೈನ್ ಇದೆ ಆಯಿತಾ. ಚಿದಗ್ನಿ ಕುಂಡ ಸಂಭೂತ ಲೈನ್ಸ್ ಆಗಬೇಕು ನೀಟಾಗಿ. ದೇವ ಕಾರ್ಯ ಸಮುದ್ಯತ ನೋಡಿ. ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿ ಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಆಯಿತಾ. ಶ್ರೀಮಾತಾ ಇನ್ನೊಂದ್ಸತಿ ಹೇಳ್ತೀನಿ ನೋಡ್ಕೊಳ್ಳಿ. ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಶ್ರೀ ಮತ್ ಸಿಂಹಾಸನೇಶ್ವರಿ ಚಿದಗ್ನಿ ಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಆಯಿತಾ. ಈಗ ಸೇರಿಸ್ಕೊಳ್ಳೋಣ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿ ಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ. ಮತ್ತೊಂದು ಹೇಳ್ತೀನಿ ನೋಡ್ಕೊಳ್ಳಿ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿ ಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ. ಮತ್ತೊಂದು ಬಾರಿ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿ ಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿ ಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ.
ಈ ರೀತಿ ಹೇಳ್ತಾ ಹೇಳ್ತಾ ನೀವು ಸ್ಪೀಡ್ ಮಾಡ್ಕೊಳ್ತಾ ಹೋಗ್ಬೋದು. ಈಗ ಎರಡನೇ ಸ್ಟಾಂಜ ಹುದ್ಯದ್ಭಾನು ಸಹರ್ಷಾಭ ಚತುರ್ಭಾವು ಸಮನ್ವಿತ ರಾಗ ಸ್ವರೂಪ ಪಾಸಾಢ್ಯ ಕ್ರೋಧಂಕಾರಂಕುಶಜ್ವಲ ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ಉದ್ಯದ್ ದ ಇಲ್ಲ ಹಾಕೊಂಡಿದ್ದೀನಿ, ಭಾ ಇಲ್ಲಿರೋ ಭಾ ಇಲ್ಲ ಹಾಕೊಂಡಿದ್ದೀನಿ. ಉದ್ಯದ್ ಭಾನು ಭಾನು ಸಹರ್ಷಾಭ 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 ಆಯಿತಾ. ಚತುರ್ಗಿಲ್ಲ ಚತುರ್ಭಾವು ಚತುರ್ಭಾವು ಸಮನ್ವಿತ ಸಮನ್ವಿತ ಚತುರ್ಭಾವು ಚತುರ್ಭಾವು ಸಮನ್ವಿತ ಆಯಿತಾ. ರಾಗ ರಾಗಗೆ ಗುರುತು ಮಾಡ್ಕೊಳ್ಳಿ. ರಾಗ ಸ್ವರೂಪ 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 ಪಾಸಾಢ್ಯ ಪಾಸಾಢ್ಯ ಕ್ರೋಧ ಕ್ರೋಧ ಕಾರಂಗ್ 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 ಕುಶೋ ಜ್ವಲ ಕುಶೋಗೆ ಗುರ್ತು ಮಾಡ್ಕೊಳ್ಳಿ. ಜ್ವಲ ಕುಶೋಜ್ವಲ ಜ್ವಲ ಕುಶೋಜ್ವಲ ನೋಡಿ ಈಗ ಹೇಳ್ತೀನಿ. ಹುದ್ಯದ್ ಭಾನು ಸಹರ್ಷಾಭ ಚತುರ್ಭಾವು ಸಮನ್ವಿತ ರಾಗ ಸ್ವರೂಪ ಪಾಸಾಢ್ಯ ಕ್ರೋಧ ಕಾರಂಗ್ ಕುಶ ಜ್ವಲ ಆಯಿತಾ. ಮತ್ತೊಂದು ಬರ ಹೇಳ್ತೀನಿ ನೋಡಿ. ಹುದ್ಯದ್ ಭಾನು ಸಹರ್ಷಾಭ ಚತುರ್ಭಾವು ಸಮನ್ವಿತ ರಾಗ ಸ್ವರೂಪ ಪಾಸಾಢ್ಯ ಕ್ರೋಧ ಕಾರಂಗ್ ಕುಶೋಜ್ವಲ. ಹುದ್ಯದ್ಭಾನು ಸಹರ್ಷಾಭ ಚತುರ್ಭಾವು ಸಮನ್ವಿತ ರಾಗಸ್ವರೂಪ ಪಾಸಾಢ್ಯ ಕ್ರೋಧಂಕಾರಂಗ್ ಕುಶೋಜ್ವಲ ಈ ರೀತಿ ಬರಬೇಕು. ಮತ್ತೊಂದು ಬರ ಹೇಳ್ತೀನಿ ನೋಡ್ರಿ. ಹುದ್ಯದ್ಭಾನು ಸಹರ್ಷಾಭ ಚತುರ್ಭಾವು ಸಮನ್ವಿತ ರಾಗಸ್ವರೂಪ ಪಾಸಾಢ್ಯ ಕ್ರೋಧಂಕಾರಂಗ್ ಕುಶೋಜ್ವಲ. ಫಸ್ಟು ನಿಧಾನವಾಗಿ ಹೇಳಬೇಕು, ನೋಡಿಕೊಂಡು ಅಕ್ಷರಗಳನ್ನ, ಆಮೇಲೆ ಸೇರಿಸ್ಕೊಂಡು ಹೇಳಬೇಕು, ಆಮೇಲೆ ಅದನ್ನು ಜೋರಾಗಿ ಹೇಳಬೇಕು ಆಯಿತಾ. ಈಗ ಮೂರನೇ ಸ್ಟಾಂಜಾಗ ಬರೋಣ. ನಾನು ಹೇಳ್ತೀನಿ ನೋಡ್ಕೊಳ್ಳಿ. ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ. ಈಗ ಲೈನ್ಸ್ ಹಾಕೊಂಡು ಈಸಿ ಮಾಡ್ಕೊಳ್ಳೋಣ. ಮನೋಗೆ ಗುರ್ತಾಕೊಳ್ಳಿ. ಮನೋ ರೂಪೇಕ್ಷು 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 ಆಯಿತಾ. ಕೋದಂಡ ಕೋದಂಡ ಪಂಚ ಪಂಚ ಪಂಚಾಗಿ ಗುರ್ತು ಮಾಡಿ. ತನ್ಮಾತ್ರ ಸಾಯಕ ಆಯಿತಾ. ನಿಜ ನಿಜಾಗೆ ನಿಜ ನಿಜ ಋಣ 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 ಹಾಕಳಿ. ಪ್ರಭಾ ಪ್ರಭಾ ಪೂರಾಗಿ ಗುರ್ತು ಮಾಡ್ಕೊಳ್ಳಿ. ಪೂರ ಪ್ರಭಾ ಆಯಿತಾ. ಪೂರ ಮಜ್ಜದ್ ಮಾಡ್ಕೊಳ್ಳಿ. ಇಲ್ಲಿ ಧ ಹಾಕೊಳ್ಳಿ. ಮಜ್ಜದ್ ಇಲ್ಲಿ ಬ್ರಹ್ಮಾಂಡ ಮಂಡಲ ಮಂಡಲ ಬ್ರಹ್ಮಾಂಡಗೆ ಗುರ್ತು ಮಾಡ್ಕೊಳ್ಳಿ. ಮಜ್ಜದ್ ಬ್ರಹ್ಮಾಂಡ ಮಂಡಲ. ನಾ ಹೇಳ್ತಾ ಹೋಗ್ತೀನಿ, ಈಗ ನೋಡ್ಕೊಳ್ಳಿ. ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ. ಮತ್ತೊಂದು ಬರೀ. ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ. ಮತ್ತೊಂದು ಬರೀ. ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ. ಈಗ ಫೋರ್ತ್ ಸ್ಟಾಂಜ ಲೈನ್ಸ್ ಹಾಕಿ ಈಸಿ ಮಾಡ್ಕೊಳ್ಳೋಣ. ಚಂಪಕ ಚಂಪಕ ಶೋಕ ಶೋಕ ಪುನ್ನಾಗ ಪುನ್ನಾಗ
ಸೌಗಂಧಿ ಸೌಗಂಧಿ, ಕಲಾಗೆ ಗುರ್ತು ಮಾಡಿ, ಕಲ. ಸತ್ಕಚ ಆಲ್ರೆಡಿ ಲೈನ್ಸ್ ಇದೆ ಇಲ್ಲಿ. ಕುರುವಿಂದ, ಕುರು ನೋಡು, ಕುರುಗ್ ಬೇಕಾರೆ ಕುರು ವಿಂದ, ಕುರುವಿಂದ. ಮಣಿ ಮಣಿ, ಶ್ರೇಣಿ, ಕನಕ ನೋಡಿ ಇಲ್ಲಿ ಮಿಸ್ಟೇಕ್ ಆಗಿದೆ, ಕನಕ ಬರಬೇಕು, ಕಾ ಪ್ರಿಂಟೆಡ್ ಬಂದಿಲ್ಲ, ಪ್ರಿಂಟೆಡಲ್ಲಿ ಮಿಸ್ಟೇಕ್ ಆಗಿದೆ. ಕನಕ ನೋಡಿ, ಕನಕ ಹಾಕಬೇಕು, ಕನಕ ಕನಕ, ಈಗ ಇದು ಬರೋ ಕನಕ. ಕೋಟೀರ ಕೋಟೀರ, ಕನಕ ಕೋಟೀರ. ಮಂಡಿತ ಮಂಡಿತ, ಕುರುವಿಂದ ಮಣಿಶ್ರೇಣಿ ಕನಕ ಕೋಟೀರ ಮಂಡಿತ. ಆಯಿತಾ? ಈಗ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಹಾಗೆ. ಚಂಪಕ, ಶೋಕ, ಪುನ್ನಾಗ, ಸೌಗಂಧಿ, ಕಲ, ಸತ್ಕಚ, ಕುರುವಿಂದ ಮಣಿಶ್ರೇಣಿ ಕನಕ ಕೋಟೀರ ಮಂಡಿತ. ಮತ್ತೊಂದು ಬರಲಿ. ಚಂಪಕ, ಶೋಕ, ಪುನ್ನಾಗ, ಸೌಗಂಧಿ, ಕಲ, ಸತ್ಕಚ, ಕುರುವಿಂದ ಮಣಿಶ್ರೇಣಿ ಕನಕ ಕೋಟೀರ ಮಂಡಿತ. ಈ ಥರ ಬರಬೇಕು. ಈಗ ಸೇರಿಸ್ಕೊಳ್ಳೋಣ. ಚಂಪಕ, ಶೋಕ, ಪುನ್ನಾಗ, ಸೌಗಂಧಿ, ಕಲ, ಸತ್ಕಚ, ಕುರುವಿಂದ ಮಣಿಶ್ರೇಣಿ ಕನಕ ಕೋಟೀರ ಮಂಡಿತ. ಈ ರೀತಿ ಬರಬೇಕು. ಮತ್ತೊಂದು ಬರೀ. ಚಂಪಕ, ಶೋಕ, ಪುನ್ನಾಗ, ಸೌಗಂಧಿ, ಕಲ, ಸತ್ಕಚ, ಕುರುವಿಂದ ಮಣಿಶ್ರೇಣಿ ಕನಕ ಕೋಟೀರ ಮಂಡಿತ. ಇವತ್ತಿಗೆ ಇಷ್ಟು ಸಾಕು. ಈಗೇನು ಕಲ್ತಿದ್ರೋ ಅದನ್ನು ರಿವೈಸ್ ಮಾಡಿ. ಹೋದ ವಾರ ಮತ್ತು ಈ ವಾರ ಏನು ಕಲ್ತಿದ್ರೋ ಅದನ್ನ ಚೆನ್ನಾಗಿ ರಿವೈಸ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ವಾರ ಮತ್ತು 5ನೇ ಸ್ಟ್ರಾಂಜಿಗೆ ಹೋಗೋಣ. ಆದಷ್ಟು ಚೆನ್ನಾಗಿ ಕಲ್ತ್ಕೊಳ್ಳಿ. ಮತ್ತು ಯಾರಿಗೆ ಕಲಿಯೋಕ್ಕೆ ಆಸಕ್ತಿ ಇದೆಯೋ ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಕಳಿಸ್ಕೊಡಿ. ಧನ್ಯವಾದಗಳು.